ಸಾರ್ವಜನಿಕರು ಅವರಿಗಳ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ. ಅವರಿಗೆ ಶ್ರೀ ಮಾರಿಕಾಂಬಾ ವ್ಯವಸ್ಥಾಪಕ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳು. ಅಗತ್ಯ ಮಾಡಿ जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. ಜೋಡಿ ಮಾಡ್ತಕ್ಕಂಥವ್ರು ಲೋಕೇಶ್ ಅಣ್ಣ. शुभं कुरुत्वं कल्याणम् आरोग्यं धनसम्पदः. शुभं कुरुत्वं कल्याणम् आरोग्यं धनसम्पदः. शत्रुबुद्धिविनाशाय दीपज्योतिर्नमोऽस्तुते. दीपज्योतिर्नमोऽस्तुते. दीपज्योतिर्परब्रह्म. दीपज्योतिर्जनार्दनः. दीपज्योतिर्परब्रह्म. दीपज्योतिर्जनार्दनः. दीपो हरतु मे पापम्. सन्ध्यादीपनमोऽस्तुते. ओ दीप ब्रह्मरूपस्त्वं ज्योतिषां ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ KN ನಾಗೇಂದ್ರ ಅವರಿಗೆ ಧನ್ಯವಾದಗಳು. ಈಗ ಈ ಸ್ಥಳದಿಂದಲೇ ಎರಡು ಮಾತಾಡಬೇಕು ಅಂತ ಅವನಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಸಾಗರದ ಇತಿಹಾಸ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯಲ್ಲಿ ಪ್ರತಿ ಜಾತ್ರೆಯಲ್ಲೂ ನಡೆಸ್ತಕ್ಕಂಥ ಕುಸ್ತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ಬಾರಿ ಈ ಕುಸ್ತಿ ಸಮಿತಿಯ ಅಶೋಕ್ ಅವರೇ, ಶಶಿಕಾಂತ್ ಅವರೇ ಮತ್ತು ಈ ಕುಸ್ತಿ ಎಲ್ಲದನ್ನು ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಸಾಗರದ ಶಾಸಕರಾದ ಶ್ರೀ ಗೋಪಾಲಕೃಷ್ಣ ಬೇಡೂರವರು ಇರ್ಬೋದು, AC ಸಾಹೇಬರು ಇರ್ಬೋದು, ASB ಇರ್ಬೋದು, ನಮ್ಮ ನಗರಸಭೆ ಕಮಿಷನರ್ ನಾಗಪ್ಪನವ್ರು ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಎಲ್ಲರ ಸಹಕಾರ ಈ ಬಾರಿ ಜಾತ್ರೆಯಲ್ಲಿ ಮೆರುಗು ತರಬೇಕಂತ ಎಲ್ಲ ಕೆಲಸಗಳನ್ನು ನಮ್ಮ ಶಾಸಕರ ಗೋಪಾಲಕೃಷ್ಣ ಅವರು ಒಂದು ರೋಡಿಂದ ಹಿಡಿದು ಒಂದು ಸುಣ್ಣ ಹೊಡೆಯೋದ್ರಿಂದ ಎಲ್ಲದ ಕೆಲಸಗಳಿಗೂ ಅವರು ಒಳ್ಳೆ ಹೆಸರು ಬರಬೇಕು ನಮ್ಮ ಊರಿನ ಜಾತ್ರೆಗೆ ಅಂತ ಮೆರುಗು ಮಟ್ಟ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಕುಸ್ತಿನೂ ಅಷ್ಟೇ ಈ ಬಾರಿ ಸಾಗರದಲ್ಲಿ ಅತಿ ದೊಡ್ಡ ರಾಜ್ಯ ಮತ್ತು ಅಂತಾರಾಷ್ಟ್ರಗಳಿಂದ ಕುಸ್ತಿಪಟುಗಳು ಬಂದು ಈ ಕುಸ್ತಿಗೆ ಭಾಗವಹಿಸಿ ಈ ತಾಯಿ ಕೃಪೆಗೆ ಭಾಗವಹಿಸಿ ಕೇಳ್ಕೊಂತ ಇದ್ದೀನಿ. ಈಗ ನಮ್ಮ ಈ ಸಾಗರದಲ್ಲಿ ಬಂದಿರತಕ್ಕಂಥ ಕುಸ್ತಿಪಟುಗಳು ತುಂಬ ಒಳ್ಳೊಳ್ಳೆ ಕುಸ್ತಿಪಟು ಬಂದಿದ್ದಾರೆ. ಇವರಿಂದ ಒಳ್ಳೊಳ್ಳೆ ಕುಸ್ತಿಯ ವೀಕ್ಷಣೆ ಮಾಡಬಹುದು. ಇದನ್ನು ಸಾರ್ವಜನಿಕರು ತುಂಬ ಖುಷಿಯಿಂದ ಸ್ವೀಕರಿಸಬೇಕಾಗಿ ಹೇಳ್ತೀವಿ. ತಾಯಿ ಜಗನ್ಮಾತೆ ಮಾರಿಕಾಂಬಾ ದೇವಿಯ ಸನ್ನಿಧಾನದಲ್ಲಿ
ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ 9 ದಿನಗಳ ಜಾತ್ರೆಯಲ್ಲಿ ದಾಸೋಹ, ಸಾಂಸ್ಕೃತಿಕ ಕಾರ್ಯಕ್ರಮ, ರಾಷ್ಟ್ರಮಟ್ಟದ ಕುಸ್ತಿ, ಈ ಬಾರಿ ಹೆಲಿ ಟೂರಿಸಂ, ಬೋಟಿಂಗು, ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಇದೆ. ರಾಷ್ಟ್ರ ಮಟ್ಟದಿಂದ ಅನೇಕ ಕುಸ್ತಿಪಟುಗಳು, ಪೈಲ್ವಾನರು, ಹೆಸರಾಂತ ಪೈಲ್ವಾನರು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದನ್ನು ವೀಕ್ಷಿಸಲಿಕ್ಕೆ ಎಲ್ಲ ಕುಸ್ತಿ ಪ್ರೇಮಿಗಳು ಆಗಮಿಸಿದಿರಿ. ಹೆಚ್ಚೇನು ಮಾತಾಡೋದಿಲ್ಲ. ಎಲ್ರಿಗೂ ಧನ್ಯವಾದಗಳನ್ನು ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರು, ಪದಾಧಿಕಾರಿಗಳು, ಕುಸ್ತಿ ಸಮಿತಿಯ ಸಂಚಾಲಕರು, ಸಹ ಸಂಚಾಲಕರು, ಎಲ್ಲ ಕುಸ್ತಿ ಸಮಿತಿಯ ಸದಸ್ಯರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಒಳ್ಳೆ ಅಖಾಡವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಒಳ್ಳೆ ನಿರ್ಣಾಯಕರಿದ್ದಾರೆ. ಒಳ್ಳೆ ಕುಸ್ತಿಗಳು 3 ದಿನಗಳ ಕಾಲನೂ ನಡೀತವೆ. ಅದ್ರ ಬಗ್ಗೆ ಯಾವುದೇ ಇದು ಬೇಡ. ತಾವೆಲ್ಲ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹವನ್ನು ಕುಸ್ತಿ ಪಟುಗಳಿಗೆ ನೀಡಬೇಕು ಅಂತ ವಿನಂತಿ ಮಾಡ್ತೇನೆ. ನಾನು ಇಲ್ಲೇ ವೇದಿಕೆ ಮೇಲೆ ಇರ್ತೇನೆ. ಬೇರೆ ಏನಾದ್ರು ಇಚ್ಛೆ ಮತ್ತೆ ಹೇಳ್ತೇನೆ. ಈಗ ಸಮಯ ಇಲ್ಲ, ಕುಸ್ತಿ ಪ್ರಾರಂಭ ಆಗಲಿ ಅಂತೇಳಿ ನಾವು ಶುರು ಮಾಡ್ತಾ ಇದ್ದೀವಿ. ಇವತ್ತು 2025-26ನೇ ವರ್ಷದ ಮಾರಿ ಜಾತ್ರೆಗೆ ಕಾಲಿಟ್ಟಿದ್ದೇವೆ. ನಾವು ನ್ಯಾಸ ಪ್ರತಿಷ್ಠಾನದಿಂದ ಇವತ್ತು ಕರ್ನಾಟಕ ರಾಜ್ಯದ ಶಿರ್ಸಿ ಜಾತ್ರೆ ಬಿಟ್ಟರೆ ಸಾಗರದ 2ನೇ ಅತಿ ದೊಡ್ಡ ಜಾತ್ರೆ ನಡೀತಾ ಇದೆ. ಇವತ್ತು ಈ ಜಾತ್ರೆಯಲ್ಲಿ ಕುಸ್ತಿ ಕಾರ್ಯಕ್ರಮ ಭಾರಿ ಆಕರ್ಷಣೀಯವಾಗಿದ್ದು ಮತ್ತು ಕೇಂದ್ರ ಬಿಂದು ಆಗಿರ್ತಕ್ಕಂಥದ್ದು. ಹಲವಾರು ಪ್ರದೇಶಗಳಿಂದ ರಾಷ್ಟ್ರ ಮಟ್ಟದಿಂದ ಮತ್ತು ರಾಜ್ಯ ಮಟ್ಟದಿಂದ ಎಲ್ಲ ಪೈಲ್ವಾನರುಗಳು ಆಗಮಿಸಿದ್ದಾರೆ. ಇವತ್ತು ನಮ್ಮ ಭಾಷಣ ಕೇಳಕ್ಕಿಲ್ಲ ಯಾರು ಕೂತಿಲ್ಲ. ಪೈಲ್ವಾನರು ಕುಸ್ತಿ ಆಡೋದಕ್ಕೋಸ್ಕರ ಕೂತ್ಕೊಂಡಿದ್ದಾರೆ. ಹಾಗಾಗಿ ಅವರೆಲ್ಲ ಪಾಪ ಪೈಲ್ವಾನರನ್ನ ಕುಸ್ತಿ ಆಡೋದಂತ ನೋಡ್ತಕ್ಕಂಥ ಒಂದು ಸಂದರ್ಭ ಬಹಳ ಸಮಯ ಆಗ್ತಾ ಇದೆ. ಹಾಗಾಗಿ ನಾವು ತುಂಬಾ ಮಾತಾಡ ಜೈ ಮಾರಿಕಾಂಬೆ. ಜೈ ಮಾರಿಕಾಂಬೆ. ಹಲೋ, ಎಲ್ಲ ಸುಮ್ಮನೆ ಕೂತಿದ್ದೀರಲ್ಲ, ಚಪ್ಪಾಳೆ ತಟ್ರಿ. ಅಯ್ಯೋ, ನೀವು ಮುಖ್ಯ. ಏನೋ ಒಂಥರ ಗಡಬಡದವರಂಗೆ ಕೂತ್ಕೊಂಡಿದ್ದೀರಾ. ಹೊಡೀರಿ ಚಪ್ಪಾಳೆ. ಜೋಡಿ ಆದವರು ಮಾತ್ರ ಒಳಗಡೆ ಬರಲಿ. ಆ ಲೈನ್ ಒಳಗಡೆಗೆ ದಯವಿಟ್ಟು ಈ ಕುಸ್ತಿಪಟುಗಳನ್ನ ಇವ್ರನ್ನ ಈ ಕಡೆ ಕಳಿಸಿ. ಪೈಲ್ವಾನ್ ಸಂತೋಷ್ ಒಂದು ನಿಮಿಷ. ಸಂತೋಷ್ ಸದ್ಗುರು, ಕುಸ್ತಿ ಪೈಲ್ವಾನ್ರ ಹೆಸರು ಮತ್ತೆ ಊರಿಂದು ಅಡ್ರೆಸ್ ಕೊಡಿ, ಚೀಟಿ ಕೊಡಿ ಬೇಗ. ಚೀಟಿ ಕೊಡಿ. ಅದು ಚೀಟಿ 1 ನಿಮಿಷ ನಿಲ್ಸಿ ಲೊಕೇಶನ್. ಪ್ರತಿ ಪಟ್ಟುಗೂ ಚಪ್ಪಾಳೆ ಹೊಡಿಬೇಕು. ಒಳ್ಳೆ ಕುಸ್ತಿ ನಡೀತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಸೇರಬೇಕು ಮತ್ತೆ ಪ್ರೋತ್ಸಾಹವನ್ನು ನೀಡಬೇಕು. ಕುಸ್ತಿ ಪಂದ್ಯಾವಳಿಗೆ ಪೈಲ್ವಾನರಿಗೆ ಚಪ್ಪಾಳೆಯನ್ನು ತಟ್ಟಬೇಕು. ಒಳ್ಳೆ ಕುಸ್ತಿ ಆದರೆ ದಯಮಾಡಿ ನಿಮ್ಮ ಹತ್ರ ಕೇಳೋದು ನಾವು ಅದೊಂದೇ. ಸಾಗರ ತಾಲೂಕಿನ ಆನಂದಪುರಂನಲ್ಲಿ ಮಾರ್ಚ್ 14 ಮತ್ತು 15ಕ್ಕೆ ಮಾರಿಕಾಂಬಾ ಜಾತ್ರೆ ಅಂಗವಾಗಿ ಕುಸ್ತಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಅಂತ ಸಂಘಟಕರು ತಿಳಿಸ್ತಾ ಇದ್ದಾರೆ. ಆ ಒಂದು ಕುಸ್ತಿ ಪಂದ್ಯಾವಳಿಗೂ ಅದು ಕೂಡ ನಾವು ಗುರುಸ್ತಾ ಇದ್ದೇವೆ. ಈ ರೀತಿ 3 ದಿನಗಳ ಕಾಲ ಕೂಡ ಕುಸ್ತಿ ಅಭಿಮಾನಿಗಳು ಒಳ್ಳೆ ಪ್ರದರ್ಶನ ನೀಡಿದಂತ ಪೈಲ್ವಾನರಿಗೆ ನಾಳೆ ನಾಡಿ 3 ದಿನಗಳ ಕಾಲ ಬೆಳ್ಳಿಗಡೆ, ಬಂಗಾರದ ಬಳೆ ಮತ್ತು ಆಕರ್ಷಕ ನಗದು ಬಹುಮಾನದ ಕುಸ್ತಿ ಪಂದ್ಯಗಳನ್ನು ಆಡಿಸಲಾಗುತ್ತೆ. ಎಲ್ಲ ಹಿತಕರ್ಮಿಗಳು, ಸಮಿತಿ ಎಲ್ಲ ಪ್ರಮುಖರಿದ್ದಾರೆ. ಹಾಗೆ ಲೋಕೇಶ್ ಅವರು ಕೂಡ ಇದೆ.